ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ UK ಹೋಮ್ ಕುಕ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ. ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಹೆಸರುಕಾಳು ಮೆಂತ್ಯ ಪಲ್ಯ ಮಾಡೋದನ್ನು ನೋಡೋಣ. ಅದಕ್ಕೆ ಕುಕ್ಕರ್ಗೆ 1 ಕಪ್ ಆಗುವಷ್ಟು ನಾನು ಹೆಸರುಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇವನ್ನು 2 ಸಲ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕಿ 2 ವಿಸಲ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಬೇಯ್ದಿದೆ. ಅದರೊಳಗೆ ನೀರು ವೇಸ್ಟ್ ಮಾಡಬೇಡಿ, ಅದು ಸ್ಟ್ರೈನ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ, ಮುಂದೆ ಬಳಸ್ತೀವಿ. ಪ್ಯಾನಲ್ಲಿ 4 ರಿಂದ 5 ಚಮಚ ಆಗೋಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದ ಮೇಲೆ 1 ಚಮಚ ಆಗುವಷ್ಟು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ. ಸಾಸಿವೆ ಮತ್ತು ಜೀರಿಗೆ ಚಟಪಟ ಆದಮೇಲೆ 1 ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕಿ, ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿಟ್ಟು ಈರುಳ್ಳಿಯನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. 4 ರಿಂದ 5 ಕುಟ್ಟಿರೋ ಹಸಿಮೆಣಸಿನಕಾಯಿಯನ್ನು ಹಾಕಿ ಮತ್ತು 1 ಚಮಚ ಆಗುವಷ್ಟು ಅರಿಶಿಣವನ್ನು ಹಾಕಿ 4 ರಿಂದ 5 ಕುಟ್ಟಿರೋ ಬೆಳ್ಳುಳ್ಳಿಯನ್ನು ಹಾಕಿ. ಬೆಳ್ಳುಳ್ಳಿ ಈ ಡಿಶಲ್ಲಿ ತುಂಬಾ ಇಂಪಾರ್ಟೆಂಟು, ಅದು ಭಾಳ ಟೇಸ್ಟ್ ಕೊಡುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ 1 ನಿಮಿಷ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಈಗ 2 ಕಪ್ ಆಗೋಷ್ಟು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿರೋ ಮೆಂತ್ಯ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೆಂತ್ಯದಲ್ಲಿ ಹಸಿ ವಾಸನೆ ಹೋಗೋವರೆಗೂ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಈಗ ಬೇಯಿಸಿರೋ ಹೆಸರು ಕಾಳನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹೆಸರು ಕಾಳು ಈ ಪಲ್ಯ ತುಂಬಾ ಡೆಲಿಷಿಯಸ್ ಮತ್ತು ಹೆಲ್ದಿ ಕೂಡ. ಹೆಸರು ಕಾಳಲ್ಲಿ ತಿನ್ನೋದ್ರಿಂದ ನಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಇದರಲ್ಲಿ ವಿಟಮಿನ್ಸ್, ಫೈಬರ್, ಪ್ರೋಟೀನ್ ತುಂಬಾ ಜಾಸ್ತಿ ಇದೆ. ನಾವೇನು ಅವಾಗ ನೀರು ತೆಗೆದಿಟ್ಕೊಂಡಿದ್ದೆಲ್ಲ ಅವನ್ನು ಹಾಕಿ, ನಿಮಗೆ ಜಾಸ್ತಿ ಸ್ವಲ್ಪ ಗ್ರೇವಿ ಟೈಪ್ ಬೇಕಂದರೆ ನೀವು ಇನ್ನೂ ಜಾಸ್ತಿ ನೀರು ಹಾಕೋಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ 1 ರಿಂದ 2 ಚಮಚ ಆಗುವಷ್ಟು ಗುರೆಳ್ಳು ಪೌಡ್ರ್ ಹಾಕಿ, ನಾವು ಇದು ಕಾರೆಳ್ಳು ಪೌಡ್ರ್ ಅಂತೀವಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರಿರದಂತೆ ಬೇಯಿಸ್ಕೊಳ್ಳಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 1-2 ನಿಮಿಷ. ನೋಡಿದ್ರಲ್ಲ, ಹೆಸರು ಕಾಳು ಹಿಂಡಿ ಪಲ್ಯ ಎಷ್ಟು ಸಿಂಪಲ್ಲಾಗಿ ನಾವು ಮಾಡಿದ್ವಿ. ಯಾವ ಮಸಾಲ ಇಲ್ಲ, ಏನೂ ಇಲ್ಲ, ಬಟ್ ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಈ ಥರ ಹೆಸರು ಕಾಳು ಮೆಂತ್ಯ ಪಲ್ಯ ಮಾಡಿ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.